ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ತಾ ಇರೋದು ಅತ್ತೆ ಬರ್ತ್ಡೇ ಇತ್ತು ಅಂತ ಹೇಳಿದ್ರೆ ಆ ಸೆಲೆಬ್ರೇಷನ್. ಸೊ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಒಂದು ಚಿಕ್ಕ ಕೇಕ್ ತಂದು ಅತ್ತೆ ಮಕ್ಕಳಿಬ್ರು ಸ್ಕೂಲ್ ಹೋಗಿದ್ರು. ಸೊ ಮನೇಲಿ ಇಟ್ಟಿದ್ದೆ 6 ಜನ. ಅವ್ರು ಬರೋದು ಈವ್ನಿಂಗ್ ಆಗುತ್ತೆ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದು ಮುಗಿಸ್ಕೊಂಡು ನಾವು ಮೈಸೂರಿಗೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ನಾವು ಬೇಗನೆ ಸೆಲೆಬ್ರೇಟ್ ಮಾಡಿ ಹೊರಟ್ವಿ. ಅತ್ತೆ ಇನ್ನೂ ರೆಡಿ ಆಗಬೇಕಿತ್ತು. ಸೊ ನಾವು ಹೋಗಿ ಮೇಲ್ಗಡೆ ಹೇಗಿದೆ ಅಂತ ವ್ಯೂ ನೋಡ್ಕೊಂಬರೋಕ್ಕೆ ಅಂತ ಹೋಗಿದ ತಕ್ಷಣ ರೆಡಿ ಆದರು. ಸೊ ಮೈಸೂರಿಗೆ ಹೊರಟ್ವಿ. ನಾವು ಫಸ್ಟ್ ಹೋಗಿದ್ದೆ ಮೈಸೂರಲ್ಲಿ ಸುಮಂಗಲಿ ಸಿಲ್ಕ್ಸ್ಗೆ. ಮೈಸೂರಿಗೆ ಇವಾಗ ತಾನೇ ಬಂದಿದ್ವಿ. ನೆಕ್ಸ್ಟ್ ಡೇ ಡಿಸೈಡ್ ಮಾಡಿದ್ವಿ ಸುಮಂಗಲಿಗೆ ಹೋಗಬೇಕು ಅಂತ. ಬಿಕಾಸ್ ನಮಗೆ ಸ್ವಲ್ಪ ಬಲ್ಕಾಗಿ ಸೀರೆ ಬೇಕಾಗಿತ್ತು, ಒಂದು 30 ಸೀರೆವರೆಗೂ ಬೇಕಾಗಿತ್ತು. ಎಲ್ಲಿ ಯಾವಾಗ ಜನ ಕಡಿಮೆ ಆಗ್ತಾರೆ ಜಾಸ್ತಿ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಸುಮಂಗಲಿಗಂತೂ 24 hours 12 months ಕೂಡ ಜನ ಇದ್ದೇ ಇರ್ತಾರೆ. ಫಂಕ್ಷನ್ ಹಬ್ಬ ಇಲ್ಲ ಅಂದರೂ ಸೀರೆ ತಗೊಳ್ಳೋ ಜನ ಬರ್ತಾನೆ ಇರ್ತಾರೆ. ನಾನು ಚಿಕ್ಕ ಹುಡುಗಿಯಿಂದನೂ ನೋಡ್ತಾನೆ ಇದ್ದೀನಿ, ಆ ಶಾಪಲ್ಲಿ ಎನಿ ಟೈಮ್ ಜನ ಇದ್ದೇ ಇರ್ತಾರೆ. ಹೋಗಿ ಅರ್ಧ ಗಂಟೆ 1 hour ಆದರೂ ಇನ್ನೂ ಒಂದು ಸೀರೆ ಕೂಡ ಇಬ್ಬರು ಸೆಲೆಕ್ಟ್ ಮಾಡೇ ಇರಲಿಲ್ಲ. ಸೀರೆ ಉಡ್ಕೋದು ಕಷ್ಟ ಅಲ್ಲ, ಬಟ್ ಅದು ಒಂದು ಕೂಡ ಸೆಲೆಕ್ಟ್ ಆಗಿಲ್ಲ. ಅರ್ಧ ಗಂಟೆ ಆದರೂ ಓಡಾಡಿ ತುಂಬ ಕಾಲು ನೋವು ಬಂದುಬಿಟ್ಟಿರುತ್ತೆ. ನನಗೆ ಅಷ್ಟೊಂದು ಸೀರೆ ಉಡ್ಕೋಕ್ಕೆ ಬರಲ್ಲ, ಯಾವುದೋ ಒಂದು ಸಿಕ್ತು ಎತ್ತಾಕೊಂಡು ಬಂದುಬಿಡ್ತೀನಿ. ಆದರೆ ಅವ್ರು ಆಗಲ್ಲ. ಒಂದೊಂದು ಸೀರೆನೂ ಹುಡುಕಿ ಡಿಸೈನ್ ಅದಿದೆಯಾ, ಇದು ಬೇಕಾ, ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ನೋಡಿ ಹುಡುಕ್ತಾಯಿದ್ರು. ಸೊ ಸುಮಂಗಲಿ ಬೇಡ ಅಂದ್ಬಿಟ್ಟು ಅಲ್ಲಿ ಜಾಸ್ತಿ ಕಲೆಕ್ಷನ್ ವೆರೈಟಿ ಇರಲಿಲ್ಲ. ಸೊ ಬೇರೆ ಅಂಗಡಿಗೆ ಬಂದು ಅವರು ಡಿಫ್ರೆಂಟ್ ಕಲೆಕ್ಷನ್ಸ್ ನೋಡ್ತಾಯಿದ್ರು. ಇವರು ಚೆನ್ನಾಗಿ ನೋಡ್ತಾನೇ ಇದ್ದರು. ಇವರು ಸೆಲೆಕ್ಟ್ ಮಾಡ್ತಿದ್ರು, ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾನೇ ಇದ್ದೆ. ಸರಿ, ಅವರು ಇರೋ ಕಲೆಕ್ಷನ್ಸ್ ಎಲ್ಲ ತೆಗೆದಾಕಿದ್ರು. ಇವರಿಬ್ಬರಿಗೂ ಸಮಾಧಾನ ಆಗ್ತಾನೇ ಇರಲಿಲ್ಲ. ಅದು ಡಿಸೈನ್ ಇಷ್ಟ ಆಗಲಿ, ಈ ಡಿಸೈನ್ ಇಷ್ಟ ಆಗಲಿಲ್ಲ, ಕ್ವಾಲಿಟಿ ಕಮ್ಮಿ ಇದೆ, ಪ್ರೈಸ್ ಜಾಸ್ತಿ ಇದೆ ಅಂತ ಬಾರ್ಗಿನ್ ನಡೀತಾನೆ ಇತ್ತು. ಸುಮಾರು 4-5 ಸೀರೆ ಕೊಟ್ಟಿದ್ರಲ್ಲಿ ಒಂದು ಸೀರೆ ಸ್ವಲ್ಪ ಇಷ್ಟ ಆಗಿತ್ತು ಅನಿಸುತ್ತೆ. ಸೊ ಅದನ್ನು ನೋಡ್ತಾ ಇದ್ರು. ಜೊತೆಗೆ ಬೇರೆ ಸೀರೆನೂ ನೋಡ್ತಾಯಿದ್ರು. ಅಲ್ಲಿ ಪಕ್ಕದಲ್ಲಿ ಇದ್ದಿದ್ದ ಸೀರೆ ಹಂಗೆ ಸ್ವಲ್ಪ ಚಿಕ್ಕದಾಗಿ, ಅದು ಹೋಲ್ಸೇಲ್ ಶಾಪ್ ಅದು. ಅವರು ಅಲ್ಲಿಗೆ ಬೇಡ, ಸರಿ ಗೋಡನ್ಗೆ ಹೋಗೋಣ ಬನ್ನಿ, ಅಲ್ಲಿ ತುಂಬ ವೆರೈಟಿ ಇದೆ ಅಂತ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ತುಂಬ ಸೀರೆಗಳಿತ್ತು, ನೋಡ್ತಿದ್ರಲ್ಲ ನೀವೇ, ಇಷ್ಟೊಂದು ಸೀರೆ ಇದೆ. ಸೊ ಅವ್ರು ಯಾವ್ದು ಸೆಲೆಕ್ಟ್ ಮಾಡಬೇಕು ಬಿಡಬೇಕು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಅವರು ತುಂಬ ತೆಗೆದು ತೋರಿಸ್ತಾ ಇದ್ದಾರೆ. ಇವರಿಬ್ಬರು ಸಮಾಧಾನನೇ ಆಗ್ತಿರ್ಲಿಲ್ಲ. ಸೊ ಲಾಸ್ಟಲ್ಲಿ ಸ್ವಲ್ಪ ಸೀರೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ನೇನು ಹೊರಟ್ವಿ ಮನೆಗೆ. ಇನ್ನು ಹೊರಡೋ ಅಷ್ಟರಲ್ಲಿ ಎಷ್ಟು ಗಂಟೆ ಆಗಿತ್ತು ಅಂದರೆ ಇಷ್ಟೊತ್ತಾಗಿತ್ತು. ನಾವೇನೋ ಹೊರಟಿದ್ದು 4:15, ಬಟ್ ಅವ್ರ ಮನೆಗೆ ಹೋಗೋದು ಅಷ್ಟೊತ್ತಾಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮನೆಯೇ ಹೀಗೆ ಇತ್ತು. ಫಸ್ಟು ನಾನು ಕ್ಲೀನ್ ಮಾಡೋಕ್ಕಿಂತ ಮುಂಚೆ. ಸೊ ಟಯರ್ಡ್ ಆಗಿದ್ರೆ ಬಂದು ಊಟ ಮಾಡಿ ಹಾಗೆ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಪಾತ್ರೆ ಇದ್ದಿದ್ದೆಲ್ಲ ಸ್ವಲ್ಪ ತೊಳ್ಕೊಂಡೆ. ಅದು ಅಲ್ಲದೆ ನೆನ್ನೆ ಎಸ್ಟರ್ಡೇ ಈ ವ್ಲಾಗಲ್ಲಿ ಅತ್ತೆದು ಮಂತ್ಲಿ ಪೂಜೆ ಇತ್ತು. ಸೊ ಅದನ್ನು ಮುಗಿಸ್ಬೇಕಿತ್ತು. ಅದಕ್ಕೆ ಅಪ್ಪ ಅಮ್ಮ ನಾವು ಎಲ್ಲ ಬಂದು ಪೂಜೆಗೆಲ್ಲ ರೆಡಿ ಮಾಡಿ ಅರ್ಜೆಂಟಲ್ಲಿ ಪೂಜೆ ಮಾಡಿಟ್ಟು ಊಟ ಮಾಡ್ಕೊಂಡು ಇಲ್ಲಿಂದ ಅತ್ತೆ ಮನೆಗೆ ಹೋಗಿ ಅಲ್ಲೂ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮತ್ತೆ ಮೈಸೂರಿಗೆ ಹೋಗಿದ್ದು. ಅದಕ್ಕೆ ಸ್ವಲ್ಪ ಲೇಟ್ ಆಗಿತ್ತು. ಸೊ ಆ ಕೆಲಸ ಇರಲಿಲ್ಲ ಅಂದರೆ ಸ್ವಲ್ಪ ಬೇಗನೆ ಹೋಗ್ತಿದ್ವಿ ಅನಿಸುತ್ತೆ ಮೈಸೂರಿಗೆ. ಪಾತ್ರೆಗಳೆಲ್ಲ ಇಷ್ಟೊಂದು ಆಗಿಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಟೆ. ವಾಶ್ ಮಾಡಿದಾದಮೇಲೆ ನೀಟಾಗಿ ಗ್ಯಾಸ್ ಸ್ಟವೆಲ್ಲ ನೀಟಾಗಿ ಒರೆಸ್ಕೊಂಡೆ. ಸೋಪ್ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ, ಅದಾದಮೇಲೆ ಶೆಲ್ಫ್ ಹತ್ರ ಎಲ್ಲ ನೀಟಾಗಿ ವಾಶ್ ಮಾಡಬೇಕಿತ್ತು, ಅದನ್ನು ಮಾಡಿಕೊಂಡೆ. ಸೊ ನೆಕ್ಸ್ಟ್ ಏನೇನಾಯಿತು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ವೆಯ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.